ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂತಾನೆ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ವೀಡಿಯೋಸ್ಗಾಗಿ ಬೆಲ್ ಐಕಾನ ಕ್ಲಿಕ್ ಮಾಡಿ. ಇವತ್ತಿನ ಸಂಚಿಕೆಯಲ್ಲಿ ಗೌರಿಶಂಕರ್ ಸೀರಿಯಲ್ ಏನಾಗ್ತಿದೆ ಅಂತ ಹೇಳಿ ನೋಡೋಣ ಬನ್ನಿ. ಈ ಮಾಲಿನಿಗೆ ಏನಾಗಿದೆ, ಶಂಕರ್ನ ಯಾಕೆ ಕರಿಬೇಕು ಅಂತ ಹೇಳ್ಬಿಟ್ಟು ಕೇಳಿದಾಗ ಅವಳೇನು ಮಾಡೋದಕ್ಕೆ ಹೊರಟಿದ್ದಾಳೆ, ಬನ್ನಿ ಅಕ್ಕ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿರ್ತಾಳೆ. ಆವಾಗ ಎಲ್ಲರೂ ಕೂಡ ಪೋಸ್ಟ್ ಬಾಕ್ಸ್ಗೆ ಪತ್ರಗಳನ್ನ ಹಾಕ್ತಿರೋದನ್ನ ನೋಡ್ಬಿಟ್ಟು ಏನಿದೆ ಈ ಥರ ಆಗ್ತಿದ್ದಾರಲ್ಲ, ಏನೇ ಸಮಸ್ಯೆ ಇದ್ರೂ ಕೂಡ ಅಣ್ಣ ಬಗೆಹರಿಸ್ತಾನೆ ಅಂತ ಹೇಳ್ಬಿಟ್ಟು ಬರ್ದಿರ್ತಾರೆ. ಅದನ್ನು ನೋಡ್ಬಿಟ್ಟು ಯಾರು ಈ ಅಣ್ಣ, ಇವನು ನೋಡ್ತಾ ಇದ್ರೆ ಅವ್ರ ಸಮಸ್ಯೆ ಎಲ್ಲನೂ ಕೂಡ ಬಗೆಹರಿಸ್ತಾನೆ, ಇದರಲ್ಲಿ ಪೋಸ್ಟಲ್ಲಿ ಪತ್ರ ಹಾಕಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇದನ್ನೆಲ್ಲನೂ ಕೂಡ ನೋಡ್ತಾ ಇದ್ರೆ ನನಗೆ ಯಾಕೋ ಅವನು ಒಳ್ಳೆ ಕೆಲಸನೇ ಮಾಡ್ತಿದ್ದಾನೆ ಅಂತ ಹೇಳಿ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ವಿಜಯ. ಅಕ್ಕ ಅದನ್ನೆಲ್ಲ ನಾವು ಅಷ್ಟು ಈಸಿಯಾಗಿ ತೊಗೊಳೋದಕ್ಕೆ ಆಗೋದಿಲ್ಲ ಅಲ್ವಾ ಅಕ್ಕ, ಅವ್ನು ಯಾರು ಬೇರೆ ಏನೋ ಮಾಡ್ತಿರ್ಬೋದು ಅಲ್ವಾ ಅಂತ ಹೇಳಿ ಕೇಳಿದಾಗ ಅವನಿಂದ ಒಳ್ಳೇದೇ ಆಗ್ತಿದೆ ಅನ್ನೋ ಹಾಗಿದ್ರೆ ಯಾಕೆ ಆಗಬಾರ್ದು ಅಂತ ಹೇಳಿ ಮಾತಾಡ್ಕೊಂಡು ಬರ್ತಿರ್ತಾರೆ. ಆಗ ಅಲ್ಲೇ ಕೋಳಿ ಚುರುಮುರಿ ಇರೋದನ್ನ ನೋಡ್ಬಿಟ್ಟು, ಕೋಳಿ ಚುರುಮುರಿ ನೀವಿಬ್ರು ಕೂಡ ಇಲ್ಲಿ ಏನು ಮಾಡ್ತಿದ್ದೀರಾ ಅಂತ ಹೇಳಿ ಕೇಳಿದಾಗ ಏನೆಲ್ಲ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದಿದ್ವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದಾ, ಪೋಸ್ಟರ್ ನೋಡೋದಾ ನೀವು ಅಂತ ಹೇಳಿ ಕೇಳಿದಾಗ ಯಾರು ಬೇಕು ಅಂತ ಮಾಡ್ತಿದ್ದಾರೆ, ಅದನ್ನೆಲ್ಲನೂ ಕೂಡ ನಾವು ನಂಬೋದಕ್ಕೆ ಆಗುತ್ತಾ ಅಕ್ಕ, ಯಾರು ಅಣ್ಣ ಅವನು ಯಾರು ಮಾಡ್ತಿದ್ದಾನೆ, ಅವ್ರು ಬೇರೆಯವ್ರು ಮಾಡೋ ಕೆಲಸ ಇಲ್ಲ, ಅದನ್ನ ನೋಡ್ಬಿಟ್ಟು ಪೋಸ್ಟಲ್ಲಿ ಪತ್ರಗಳನ್ನ ಹಾಕ್ತಿದ್ದಾರೆ, ಬನ್ನಿ ನೀವು ಏನಕ್ಕೆ ತಲೆ ಕೆಡ್ಸ್ಕೊಳ್ತೀರಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಗುಂಡ ಫೋನ್ ಮಾಡಿದ್ದ ಅಂತ ಹೇಳ್ಬಿಟ್ಟಿರ್ತಾರೆ. ಏನು ಗುಂಡ ಫೋನ್ ಮಾಡಿದ್ದ, ಇಲ್ಲಿದ್ದಾನಂತೆ, ಹೇಗಿದ್ದಾನಂತೆ ಅಂತ ಹೇಳಿ ಕೇಳಿದಾಗ ನನಗೂ ಕೂಡ ಗೊತ್ತಿಲ್ಲ, ಫೋನ್ ಮಾಡಿದ್ದಾರೆ, ಅಳ್ತಾ ಇದ್ದ, ಆ ನಂಬರ್ಗೆ ಮತ್ತೆ ಕಾಲ್ ಮಾಡಿದಾಗ ಅವನು ಯಾರೋ ಕಳ್ಳ ಅಂತ ಹೇಳಿ ಅಂದ್ಕೊಂಡು ನಾವು ಹೊಡೆದಾಕ್ಬಿಟ್ವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಏನು ಮಾಡೋದು, ಗುಂಡ ಎಲ್ಲಿ ಹೋಗಿದ್ದಾನೋ ಏನೋ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ನಾವು ಅಲ್ಲೇ ಅಡ್ರೆಸ್ಗೆ ಹೋಗಿದ್ದೆ, ಫೋಟೋ ತೋರಿಸ್ದಾಗ ಹೌದು ಇದೇ ಹುಡುಗ ಬಂದಿದ್ದ ಅಂತ ಹೇಳ್ಬಿಟ್ಟು, ಆದರೆ ಅವನು ಕಳ್ಳ ಅಂತ ಹೇಳಿ ಅಂದ್ಕೊಂಡು ನಾವು ಹೊಡೆದು ಕಳಿಸ್ಬಿಟ್ವಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಏನಿದು ಈ ಥರ ಆಗೋಗಿದೆಯಲ್ಲ, ಹಾಗಾದರೆ ಗುಂಡ ಇಲ್ಲೇ ಎಲ್ಲೋ ಇದ್ದಾನೆ, ಹಾಸನದಲ್ಲೇ ಇದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಸುನಂದ ಅಕ್ಕ ಅಂತೂ ನಮ್ಮ ಜೊತೆ ಅಂತ ಇಲ್ಲ, ಆದರೆ ಅವನು ಚೆನ್ನಾಗಿ ಒಳ್ಳೆ ಭವಿಷ್ಯ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಾದ್ರೆ ನೀನು ಏನಕ್ಕೆ ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಳ್ತಿದ್ದೆ, ಫಸ್ಟ್ ಗುಂಡು ಸಿಗಲಿ ಹೀರೋ, ಅವ್ನು ಎಲ್ಲಿದ್ದಾನೆ ಅನ್ನೋದನ್ನ ಫಸ್ಟ್ ಹುಡುಕಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಹೌದು, ಮೊದಲು ನಾವು ಗುಂಡನ್ನ ಹುಡುಕ್ಬೇಕು, ಗುಂಡ ಹೇಗಿದ್ದಾನೋ ಏನೋ, ಊಟ ಮಾಡೋದ್ನೋ ಇಲ್ವೋ ಅಂತ ಹೇಳ್ಬಿಟ್ಟು ಒದ್ದಾಡ್ತಿರ್ತಾರೆ. ಹೌದು, ನನಗೂ ಕೂಡ ಅದೇ ಚಿಂತೆ ಆಗಿದೆ ಅಂತ ಹೇಳಿ ಶಂಕರ್ ಹೇಳ್ತಾ ಇರ್ಬೇಕಾದ್ರೆ ಪಾರ್ವತಿ ಕೂಡ ಬರ್ತಾಳೆ. ಅಷ್ಟರಲ್ಲಿ ಪಾರ್ವತಿನೂ ಕೂಡ ನಾನು ನಿಮಗೆ ಏನೋ ಹೇಳಬೇಕು, ಸುನಂದ ಅಕ್ಕ ಪಂಕು ಎಲ್ಲ ಹೋಗಿ ನಾಳೆಗೆ 11 ದಿನ ಆಗುತ್ತೆ, 11 ದಿನದ ಕಾರ್ಯ ಮಾಡಬೇಕು, ನನಗೂ ಗೊತ್ತಾಗುತ್ತೆ ಶಂಕರ್ ನಿನಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು, ಅದು ಏನು ಮಾಡೋದು ಅಂತ ಹೇಳಿ ಹೇಳ್ತಾ ಇರ್ಬೇಕು. ಹೌದು, ಕಷ್ಟ ಅದನ್ನು ಕೂಡ ಮಾಡಲೇಬೇಕಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದು ಮಾಡಲೇಬೇಕು, ಅದು ಅಲ್ಲದೆ ಮಾಲಿನಿ ಕೂಡ ಬಂದಿದ್ಲು ಅಂತ ಹೇಳ್ಬಿಟ್ಟು ಹೇಳಿದಾಗ ಏನಕ್ಕೆ ಅಂತ ಹೇಳಿ ಕೇಳ್ತಾನೆ. ಮಾಲಿನಿ ಏನೋ ರೋಡಿಗಳ ಪೀರಿಯಡ್ ಮಾಡ್ತಿದ್ದಾಳಂತೆ, ಅದಕ್ಕೆ ನೀವು ಕೂಡ ಅಟೆಂಡ್ ಆಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ನೀವು ಬದಲಾಗಿದ್ದೀರ ಅನ್ನೋದು ನನಗೆ ಗೊತ್ತಿದೆ, ಆದರೆ ಏನು ಮಾಡೋದು ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೆ ಏನು ಮಾಡೋದು, ಉಪ್ಪಿನ ಮೇಲೆ ನೀರು ಕುಡಿಲೇಬೇಕು, ನಾನು ಕೂಡ ಒಂದು ಕಾಲದಲ್ಲಿ ರೌಡಿ ಶೀಟರೇ ಅಲ್ವಾ, ಬಿಡು ಏನು ಮಾಡೋದಕ್ಕಾಗೋದಿಲ್ಲ, ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಪ್ಲೀಸ್ ಶಂಕರ್ ನೀವೇನು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಆದರೆ ನೀವು ಅಟೆಂಡ್ ಮಾಡಲೇಬೇಕು ಅಲ್ವಾ ಅಂತ ಹೇಳಿ ಕೇಳಿದಾಗ ಹೌದು ಅಟೆಂಡ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಏನು ಮಾಡೋದು, ಈ ಥರ ಆಗೋಗಿದೆಯಲ್ಲ, ಇದಕ್ಕೆ ಏನಾದ್ರೂ ಕೂಡ ಒಂದು ಅಂತ್ಯ ಆಡಲೇಬೇಕು ಅಂತ ಹೇಳಿ ಗೌರಿನೂ ಕೂಡ ಅಂದ್ಕೊಳ್ತಾ ಇರ್ತಾಳೆ. ರುದ್ರನು ಕೂಡ ಏನು ಅಂದ್ಕೊಂಡಿದ್ದೀರಾ, ಏನಕ್ಕೆ ದಂಧೆಗೆ ವಸೂಲಿ ಕೊಡಲ್ಲ ಅಂತ ಹೇಳಿ ಹೇಳ್ತಿದ್ದೀರ ಅಂತಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಕೊಡಲೇಬೇಕು, ನಾನು ಈಗ ಮಿನಿಸ್ಟ್ರು ಮಗ ಅಂತಂದಮೇಲೆ ನೀವು ದಂಧೆ ಈಸ್ಕೊಳ್ಳೇಬೇಕು, ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾನೆ ರುದ್ರ. ಆಗ ಶಿವರಪ್ಪನು ಕೂಡ ಏನಿಲ್ಲ ಅಂದ್ಕೊಂಡಿದ್ಯಾ ನೀನು, ನನಗೆ ಅದೆಲ್ಲ ನನಗೆ ಗೊತ್ತಿಲ್ಲ, ಈಗ ಅವನ ಹತ್ರ ಕಿತ್ತು ನಾನು ನಿನಗೆ ಕೊಡಬೇಕು ಅಂತಾನೆ ನೀನು 30% ನನಗೆ ಕಮಿಷನ್ ಕೊಡಲೇಬೇಕು, ಹಾಗಾದರೆ ಮಾತ್ರ ನಾನು ಆ ಟೆಂಡರ್ನ ಅವನಿಂದ ಕಿತ್ತು ನಾನು ನಿನಗೆ ಕೊಡ್ತೀನಿ, ಇಲ್ಲ ಅಂತ ನಾನು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಸರಿ, ಹಾಗಿದ್ರೆ ಫಸ್ಟ್ ನೀನು ಆ ಕೆಲಸನ ಮಾಡು, ನನಗೆ ಫಸ್ಟು 30% ಕಮಿಷನ್ ಕೊಡು, ಆಮೇಲೆ ನಾನು ನಿನ್ಗೆ ಕೊಡ್ತೀನಿ ಅಂತ ಹೇಳಿ ಹೇಳಿದಾಗ ಅಷ್ಟರಲ್ಲಿ ಗಂಗಾ ಬರ್ತಾಳೆ. ಇರಿ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಹೇಳಿದಾಗ ಸರಿ ನಾನು ಆಮೇಲೆ ಮಾಡ್ತೀನಿ ಅಂದ್ಬಿಟ್ಟು ಇಬ್ಬರೂ ಕೂಡ ಫೋನ್ ಕಟ್ ಮಾಡ್ತಾರೆ. ಏನು ವಿಷಯ ಅಂತ ಹೇಳಿ ಕೇಳಿದಾಗ ಇನ್ನೇನಿರುತ್ತಪ್ಪ, ಯಾವುದಾದ್ರೂ ಡೀಲ್ ತಂದಿರ್ತಾರೆ ಅಂತ ಹೇಳಿ ಹೇಳಿದಾಗ ಇಲ್ಲ ಡೀಲ್ ಎಲ್ಲ ತಂದಿಲ್ಲ ನಾನು, ನೀವು ಹೋಗಿ ಪೆರೇಡ್ನ ಅಟೆಂಡ್ ಮಾಡಬೇಕಂತೆ, ರೌಡಿ ಶೀಟರ್ಗಳು ಎಲ್ಲರೂ ಕೂಡ ಅಟೆಂಡ್ ಆಗಬೇಕು ಅಂತ ಹೇಳಿಬಿಟ್ಟು DC ಆರ್ಡರ್ ಮಾಡಿದ್ದಾರೆ, ನೋಟಿಸ್ ಕೂಡ ಕಳಿಸಿದ್ದಾರೆ, ನೀವು ಅಟೆಂಡ್ ಆಗಲೇಬೇಕು ಅಂತ ಹೇಳಿ ಹೇಳಿದಾಗ ಏನು ನಾನು ಮಿನಿಸ್ಟರ್ ಆಗಿನೂ ಕೂಡ ನಾನು ಹೋಗಿ ಅಟೆಂಡ್ ಮಾಡಲೇಬೇಕಾಚೆ, ಏನಿದು ಈ ಮಿನಿಸ್ಟರ್ ಆದರೂ ಕೂಡ ಈ ಥರ ರೌಡಿ ಅನ್ನೋದು ನಂಗೆ ಅನ್ಸ್ಕೊಳ್ಳೇಬೇಕಲ್ಲ ಅಂತ ಹೇಳಿ ರುದ್ರ ಹೇಳ್ತಿರ್ತಾನೆ. ಏನು ಮಾಡೋದಕ್ಕಾಗೋದಿಲ್ಲ, ನೋಟಿಸಲ್ಲಿ ಆಲ್ರೆಡಿ ಮೆನ್ಷನ್ ಆಗಿದೆ, ನೀವು ಅಟೆಂಡ್ ಆಗಲೇಬೇಕು, ಇಲ್ಲ ಅಂತಾನೆ ಪರಿಣಾಮನ ಎದುರಿಸಬೇಕಾಗುತ್ತೆ ಅಂತ ಹೇಳಿ ಹಾಕಿದ್ದಾರೆ ಅಂತ ಹೇಳಿ ಕೇಳಿದಾಗ ಆ ಮಾಲಿನಿಗೆ ನಾವೆಲ್ಲ ಎಷ್ಟೆಲ್ಲ ಟಾರ್ಚರ್ ಕೊಟ್ಟರು ಕೊನೆಗೂ ಅವಳು ನಮ್ಮ ವಿಷಯಕ್ಕೆ ಬರೋದನ್ನು ಬಿಡ್ತಿಲ್ಲ ಅಂತ ಹೇಳಿ ರುದ್ರ ಹೇಳ್ತಾನೆ. ಏನು ಮಾಡೋದಕ್ಕಾಗೋದಿಲ್ಲ, ಅಧಿಕಾರ ಅನ್ನೋದು ಇದೆ ಅಲ್ವಾ, ಹಾಗಾಗಿ ಅಧಿಕಾರದ ನೆಪದಲ್ಲಾದ್ರೂ ಕೂಡ ಅವಳು ಈ ಥರ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಗಂಗಾ ಹೇಳ್ತಾಳೆ. ಇದಕ್ಕೇನಾದ್ರೂ ಕೂಡ ಒಂದು ಅಂತ್ಯ ಮಾಡಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಳ್ತಾರೆ. ಆದ್ರೂ ಕೂಡ ಇವ್ರದ್ದು ಯಾಕೋ ಜಾಸ್ತಿ ಆಯಿತು, ಇದು
ಇದನ್ನು ಹೇಗಾದರೂ ಮಾಡಿ ತಡಿಬೇಕು ಅಂತ ಹೇಳಿ ಅಂದ್ಕೊಂಡು ರುದ್ರ ಮತ್ತು ಶೂರಪ್ಪ ಅಂದ್ಕೊಳ್ತಿರ್ತಾರೆ. ಅಷ್ಟರಲ್ಲಿ ಭುವಿನೂ ಕೂಡ ಅಪ್ಪ ನೀನು ನನಗೆ ಯಾವುದಾದ್ರು ಕತೆ ಹೇಳು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಕತೆ ಹೇಳಬೇಕಾ, ಯಾವ ಕತೆ ಹೇಳೋದು, ನನಗೆ ಗೊತ್ತಿರುವಂತಹ ಕತೆಗಳಾಗಲೇ ಹೇಳಿದ್ದೀನಿ, ಪಂಚತಂತ್ರ ಕತೆ ಹೇಳ ಅಥವಾ ಸತ್ಯ ಹರಿಶ್ಚಂದ್ರನ ಕತೆ ಹೇಳ ಅಂತ ಹೇಳಿ ಕೇಳಿದಾಗ ಸತ್ಯ ಹರಿಶ್ಚಂದ್ರನ ಕತೆ ಎಲ್ಲ ಕೇಳಿ ಬೇಜಾರಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೆ. ಏನು ವಿಷಯ ಅಂತ ಹೇಳಿ ಗೌರಿ ಕೇಳಿದಾಗ ಕತೆ ಹೇಳಬೇಕಂತೆ, ನನಗಿರೋ ಗೊತ್ತಿರುವಂಥ ಕತೆಗಳನ್ನು ಕೂಡ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಂದ್ರೆ ನಾನೊಂದು ಕತೆ ಹೇಳ್ತೀನಿ ಅಣ್ಣ ಅಂತ ಹೇಳ್ಬಿಟ್ಟು ಅಂತೇಳಿ. ಯಾವ ಅಣ್ಣ, ಅಣ್ಣನ ಬಗ್ಗೆ ಎಲ್ಲ ಮಾತಾಡಬೇಡಿ ನೀವು ಅಂತ ಹೇಳಿ ಶಂಕರ ಹೇಳ್ತಾನೆ. ಇಲ್ಲ ಶಂಕರ್ ಅವರೇ, ನನಗೆ ಯಾಕೋ ಆ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳಿ ಅನ್ನಿಸ್ತಿದೆ, ಹಾಗಾಗಿ ನಾನು ಅದನ್ನು ಹೇಳಬೇಕು ಅಂತ ಹೇಳಿ ಅನ್ನಿಸ್ತಿದೆ ಅಂತ ಹೇಳಿ ಹೇಳಿದಾಗ ಹೌದಾ ಅಮ್ಮ ಸುಮ್ಮನೆ ಪೀಠಿಗೆ ಹಾಕ್ಬೇಡ, ಮೊದಲು ಕತೆನ ಹೇಳು ಅಂತ ಹೇಳ್ಬಿಟ್ಟು ಭುವಿ ಹೇಳ್ತಾಳೆ. ಆಗ ಸರಿ ಏನು ಕತೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಈ ಅಣ್ಣ ಅನ್ನೋನು ಒಂದು ಪೋಸ್ಟರ್ನ ಹಾಕಿದ್ದಾನೆ, ಅಲ್ಲಿ ನಿಮ್ಗಳ ಸಮಸ್ಯೆ ಏನೇ ಇದ್ರೂ ಕೂಡ ಬರೆದುಬಿಟ್ಟು ಈ ಪೋಸ್ಟ್ ಒಳಗಡೆ ಹಾಕಿ ಅಂತ ಹೇಳ್ಬಿಟ್ಟು ಹಾಕಿದ್ದಾನೆ. ಅದನ್ನು ತುಂಬ ಜನ ಅಯ್ಯೋ ಇವನ ಕೈಲಿ ಏನಾಗುತ್ತೆ, ಸುಮ್ಮನೆ ಆಗದೆ ಇರೋ ಕೆಲಸ ಕಾನೂನು ಕೈಲಿ ಆಗಿಲ್ಲ ಅಂತಂದಮೇಲೆ ಇವ್ರ ಕೈಲಿ ಏನಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೆಗ್ಲೆಕ್ಟ್ ಮಾಡಿಬಿಟ್ಟಿರಂತೆ. ಆಗ ಒಬ್ಬ ವ್ಯಕ್ತಿ ಅಯ್ಯೋ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ನಾನು ಈ 100,000 ಮಕ್ಕಳಿಗೆ ನಾನು ವಿದ್ಯೆನ ಹೇಳ್ಕೊಟ್ಟಿದ್ದೀನಿ, ಅದೇ ಥರ ಈಗ ನನ್ನ ಪೆನ್ಷನ್ ದುಡ್ಡನ್ನು ಕೂಡ ನಾನು ಸೇವ್ ಮಾಡ್ತಾ ಬರ್ತಿದ್ದೆ, ನಾನು ಮುಂದೆ ಭವಿಷ್ಯಕ್ಕೆ ಆಗ್ಬೋದು ಅಂತ ಹೇಳಿ ಅಂದ್ಕೊಂಡು ಈಗ ನನ್ನ ಮಗಳು ಮದುವೆ ಬೇರೆ ಸೆಟ್ ಆಗಿದೆ, ನನ್ನ ಮಗಳಿಗೆ ಪೆನ್ಷನ್ ದುಡ್ಡಿಂದ ಮದುವೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಏನು ಮಾಡೋದು, ಎಲ್ಲ ಕೂಡ ಲಂಚ ಕೇಳ್ತಾರೆ ಅಂತ ಹೇಳಿ ಅಂದ್ಕೊಂಡು ಬೇಜಾರಿಂದ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಮರದ ಹತ್ರ ಒಂದು ಪೋಸ್ಟರ್ನ ನೋಡ್ಬಿಟ್ಟು ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ಬರ್ದಾಕಿ ಅಂತ ಹೇಳ್ಬಿಟ್ಟು ಅಣ್ಣ ಅಂತ ಹೇಳಿ ಬರ್ದಿರ್ತಾರೆ. ಅದನ್ನು ನೋಡ್ಬಿಟ್ಟು ಆ ವ್ಯಕ್ತಿನೂ ಕೂಡ ಅದನ್ನು ಕೂಡ ನನ್ನ ಸಮಸ್ಯೆನ ಬಗೆಹರಿಸ್ಬೋದು ಅನ್ನೋ ಕಾರಣಕ್ಕೋಸ್ಕರ ಪತ್ರನ ಬರೀತಾನೆ. ಅವಾಗ ಈ ವ್ಯಕ್ತಿಯ ಎಷ್ಟು 1,000 ಜನಕ್ಕೆ ನಾನು ವಿದ್ಯೆ ದಾನ ಮಾಡಿದ್ದೇನೆ, ಆದರೆ ಪೆನ್ಷನ್ ದುಡ್ಡು ಕೊಡದಂತೆ ನನ್ನ ಆಟಾಡಿಸ್ತಿದ್ದಾರೆ ಅಂತ ಹೇಳಿ ಅಂದ್ಕೊಂಡು ಬರೆದಿದ್ದಂತೆ. ಅದನ್ನು ಆ ಅಣ್ಣ ಅನ್ನುವಂತಹ ವ್ಯಕ್ತಿ ಅದನ್ನು ಓದ್ಬಿಟ್ಟು ಅವನ ಸಮಸ್ಯೆನ ಬಗೆಹರಿಸೋಣ ಅಂತ ಹೇಳಿ ಅಂದ್ಕೊಂಡು ಯಾರು ಪೆನ್ಷನ್ ದುಡ್ಡನ್ನು ತಿಂತಿರೋ ಅವ್ರನ್ನ ಕರ್ಕೊಂಡೋಗಿ ಹೊಡೆದು ಬಡ್ದು ಆ ನಂತರ ಅವನ ಕೈಲೇ ವಿಷಯ ಎಲ್ಲನೂ ಕೂಡ ಕಕ್ಕಿಸ್ತಾನೆ. ಅವನು ಕೂಡ ಅಯ್ಯೋ ನನಗೆ ಆಗೋದಿಲ್ಲ ಅಣ್ಣ, ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ ಅಂತ ಹೇಳಿ ಬೇಡ್ಕೊಳ್ತಿರ್ತಾನೆ. ಆಗ ಅಣ್ಣ ಬಂದುಬಿಟ್ಟು ನೀನು ಏನೇನು ತಪ್ಪು ಮಾಡಿದ್ಯಾ ಅಂತ ಹೇಳಿ ಕೇಳಿದಾಗ ಇಲ್ಲ ಅಣ್ಣ ನಾನು ಯಾವ ತಪ್ಪು ಕೂಡ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾನೆ. ನಿಜ ಹೇಳು ನೀನೇನೋ ತಪ್ಪು ಮಾಡಿಲ್ವಾ ಅಂತ ಹೇಳಿ ಕೇಳಿದಾಗ ನನ್ನ ತಾಯಣೆಗೂ ನಾನು ಯಾವ ತಪ್ಪು ಮಾಡಿಲ್ಲ ಅಣ್ಣ, ನನಗೆ ಹೆಂಡತಿ ಮಕ್ಕಳಿದ್ದಾರೆ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಅಂತ ಹೇಳಿ ಬೇಡ್ಕೊಳ್ತಿರ್ತಾನೆ. ಆಗ ಹರೋಡಿಗಳು ಕೂಡ ನಿಜ ಹೇಳು, ಇಲ್ಲ ಅಂದರೆ ಇಲ್ಲೇ ಕೊಂದುಬಿಡ್ತೀವಿ ಅಂತ ಹೇಳಿ ಹೇಳಿದಾಗ ಇಲ್ಲ ಅಣ್ಣ ದಯವಿಟ್ಟು ನನ್ನ ಬಿಟ್ಟುಬಿಡೋಣ ಅಂತ ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಾದ್ರೆ ಸರಿ ಹಾಗಿದೆ ನಾನು ಇಲ್ಲಿ ಒಂದು ಬುಕ್ಕನ್ನು ಕೊಡ್ತೀನಿ, ಆ ಬುಕ್ಕಲ್ಲಿ ನೀನು ಏನೇನು ತಪ್ಪುಗಳನ್ನ ಮಾಡಿದ್ಯಾ ಅದನ್ನು ನೀನು ಬರಿ ಅಂತ ಹೇಳ್ಬಿಟ್ಟು ಹೇಳಿ ಅವನ ಕೈಲೇನೆ ತಪ್ಪುಗಳು ಏನೇನು ಮಾಡಿದ್ದಾನೆ ಅದೆಲ್ಲನೂ ಕೂಡ ಬರೆಸ್ತಾನಂತೆ. ಹೌದು ನಾನು ತಪ್ಪುಗಳನ್ನ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಏನೇನು ಬರೆದಿದ್ಯಾ ಓದು ಅಂತ ಹೇಳಿ ಹೇಳಿದಾಗ ನಾನು ರುದ್ರು ಮತ್ತು ಅಂಗವಿಕಲರು ಯಾರ್ಯಾರು ಬರ್ತಾರೆ ದುಡ್ಡು ಪಿಂಚಿನ ದುಡ್ಡೆಲ್ಲನೂ ಕೂಡ ತಿನ್ಕೊಂಡಿದ್ದೆ, ಅದೇ ಥರ ನನಗೆ ಲಂಚ ಕೊಟ್ಟಿಲ್ಲ ಅಂತಂದರೆ ಈ ಶಿಕ್ಷಕರು ಯಾರಿರ್ತಾರೆ ರೀಸೆಂಟಾಗಿ ಕೆಲವೊಂದಷ್ಟು ಶಿಕ್ಷಕರು ರಿಟೈರ್ಮೆಂಟು ದುಡ್ಡನ್ನು ಕೇಳೋದಕ್ಕೆ ಬಂದಿದ್ರು, ಅವರು ನನಗೆ ಲಂಚ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲಿ 50% ಆ ಲಂಚದ ದುಡ್ಡನ್ನು ನಾನೇ ಕಬಳಿಸ್ಬಿಟ್ಟಿದ್ದೀನಿ, ತಿಂದುಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇಷ್ಟೆಲ್ಲ ತಪ್ಪುಗಳನ್ನ ಮಾಡಿದ್ಯಲ್ವಾ ಅಲ್ಲಿ ನೀನು ಸೈನನ್ನು ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೈನನ್ನು ಕೂಡ ಮಾಡ್ತಾನೆ. ಅಣ್ಣ ದಯವಿಟ್ಟು ನನ್ನ ತಪ್ಪನ್ನ ನಾನು ಒಪ್ಕೊಂಡಿದ್ದೀನಿ ಅಲ್ವಾ, ಬಿಟ್ಬಿಡಿ ಅಣ್ಣ ಅಂತ ಹೇಳ್ಬಿಟ್ಟು ಬೇಡ್ಕೊಳ್ತಿರ್ತಾರೆ. ಹೌದಾ ನಿನ್ನ ತಪ್ಪನ್ನ ನೀನು ಮಾಡಿದ್ಯಾ ಅಲ್ವಾ, ನಿನ್ನನ್ನು ಬಿಟ್ಬಿಡ್ಬೇಕಾ, ಇಷ್ಟೊಂದು ಎಲ್ರದ್ದು ದುಡ್ಡನ್ನು ಕೂಡ ತಿಂದಿದ್ಯಾ ಅಂತ ಅಂದಮೇಲೆ ನಿನ್ನನ್ನು ಹೇಗೆ ಬಿಡೋದಕ್ಕಾಗುತ್ತೆ, ಯಾವುದೇ ಕಾರಣಕ್ಕೂ ನಿನ್ನ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅದೇ ವ್ಯಕ್ತಿಗೆ ಗುಂಡನ್ನು ಹಾರಿಸಿ ಸಾಯಿಸ್ಬಿಡ್ತಾನೆ ಅಣ್ಣ ಅನ್ನುವಂತಹ ವ್ಯಕ್ತಿ. ಆಗ ಅಯ್ಯೋ ಇವನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು, ತಪ್ಪು ಮಾಡಿದ್ದಾನೆ ಅಂತ ಅಂದಮೇಲೆ ಇವನು ಶಿಕ್ಷೆ ಅನುಭವಿಸಲೇಬೇಕು ಅಂತ ಹೇಳಿ ಅಂದ್ಕೊಂಡು ಅವನ ತಲೆ ಕೆಳಗಾಗಿ ಮಾಡಿಬಿಟ್ಟು ಕಾಲನ್ನ ಮೇಲೆ ಕಟ್ಬಿಟ್ಟು ಬಿಡ್ತಾರೆ. ಆಗ ಶಂಕರ್ ಅದನ್ನೆಲ್ಲ ಕೇಳ್ಬಿಟ್ಟು ಬೆವರ್ತಾ ಇರಬೇಕಾದ್ರೆ ಏನಪ್ಪ ಇಷ್ಟು ಚಳಿಲಿ ಕೂಡ ನೀನು ಇಷ್ಟೊಂದು ಬೆವರ್ತಿದ್ಯಲ್ಲ ಅಂತ ಹೇಳ್ಬಿಟ್ಟು ಕೇಳಿದಾಗ ಅದು ಹಾಗಲ್ಲ, ಅವ್ನು ಮಾಡಿರುವಂತಹ ಸಣ್ಣ ತಪ್ಪಿಗೆ ಅಷ್ಟೊಂದು ಶಿಕ್ಷೆ ಕೊಡಬೇಕಿತ್ತ ಅಂತ ಹೇಳಿ ಶಂಕರ ಹೇಳಿದಾಗ ಹೌದು ನನಗೂ ಕೂಡ ಅದು ಹಾಗೆ ತಪ್ಪು ಅಂತ ಹೇಳಿ ಅನ್ನಿಸ್ತಿದೆ, ಅವನ್ನ ಕ್ಷಮಿಸ್ಬೋದಿತ್ತು, ಅವ್ನು ಲಂಚ ತೊಗೊಂಡಿದ್ದು ತಪ್ಪು ಕಾನೂನು ಪ್ರಕಾರ, ಅದಕ್ಕೆ ಕಾನೂನು ಅನ್ನೋದು ಇದೆ ಅಲ್ವಾ, ಆದ್ರೂ ಕೂಡ ನನಗೆ ಈ ಅಣ್ಣ ಅನ್ನೋದು ಇಂಟ್ರೆಸ್ಟಿಂಗ್ ಅಂತ ಹೇಳಿ ಅನ್ನಿಸ್ತಿದೆ, ಅವನು ಯಾರೋ ಹೊಸದಾಗಿ ಉಟ್ಕೊಂಡಿರುವಂತಹ ಆಗಂತುಕ ಇರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ ಗೌರಿ. ಏನಿದು ಒಂದು ಲೆಟರ್ ಬಂದಿದೆಯಲ್ಲ ಅಂತ ಹೇಳಿ ನೋಡ್ತಾ ಇರ್ಬೇಕಾದ್ರೆ ಕೋರ್ಟಿಂದ ಆರ್ಡರ್ನ ಸ್ಟೇ ಆರ್ಡರ್ನ ತಂದಿರ್ತಾನೆ ಶಿವರಪ್ಪ ಮತ್ತು ರುದ್ರ. ರೌಡಿಗಳಿಗೆ ಧಕ್ಕೆ ತರುವಂತಹ ಕೆಲಸ ಆಗಿದೆ ಈ ಪೀರಿಯಡ್, ರೌಡಿ ಪೀರಿಯಡ್ ಅನ್ನೋದನ್ನು ಸ್ಟೇ ಆರ್ಡರ್ನ ತಂದಿರ್ತಾರೆ. ಅದನ್ನು ನೋಡ್ಬಿಟ್ಟು ಎಲ್ಲರೂ ಕೂಡ ನಗ್ತಿರ್ತಾರೆ. ಇದನ್ನು ಹೀಗೆ ಬಿಡೋದಕ್ಕೆ ಆಗೋದಿಲ್ಲ, ಇದಕ್ಕೆ ಒಂದು ಶಾಸ್ತ್ರಿ ಮಾಡಲೇಬೇಕು ಅಂತ ಹೇಳಿ ಗೌರಿ ಮತ್ತು ಹರಿ ಹೇಳ್ತಾ ಇರ್ಬೇಕಾದ್ರೆ ನೀವೇನು ಮಾಡೋದೇನು ಬೇಕಾಗಿರೋದಿಲ್ಲ, ನಮ್ಮ ಮನೆಯವರು ನಮ್ಮ ಪಾಡು ನಾವು ಇದ್ರೆ ಸಾಕಾಗಿದೆ, ಯಾರನ್ನು ಕೂಡ ಯಾರ ವಿಷಯಕ್ಕೂ ಕೂಡ ಹೋಗೋದು ಬೇಡ, ನಿಮ್ಮ ಪಾಡು ನೀವು ಇರಿ, ಬೇಕಾದವರು ನೋಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ನಿಂತಿರ್ತಾಳೆ.